ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸೋಣ. ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆಗಳು ಲಭ್ಯ ಇದೆ. ತುಮಕೂರು ರಸ್ತೆ, ನೆಲಮಂಗಲದ ಬಳಿ ತಕ್ಷಣ ಖರೀದಿಸುವಂತಹವರಿಗೆ ನೋಂದಣಿ ವೆಚ್ಚ ಉಚಿತ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ ನೀವು ಇಲ್ಲಿ ನಿವೇಶನಗಳನ್ನು ಕೊಂಡ್ಕೊಳ್ಬಹುದು. 20-30 ನಿವೇಶನವನ್ನ ನೀವೀಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಷ್ಟೇ ಅಲ್ಲದೆ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ನಡೆದಂತಹ ಗುರೂಜಿಯವರ ತಾಯಿಯವರ, ಅವರ ಮಾತೃಶ್ರೀ ಅವರ ಪುಣ್ಯ ಸ್ಮರಣೆ ಮತ್ತು ಪುಣ್ಯಾರಾಧನೆ ಕಾರ್ಯಕ್ರಮ ಹೇಗಿತ್ತು ಅಂತ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಶ್ರಮದಲ್ಲಿ ತಮ್ಮ ಬಾಲ್ಯದ ನೆನಪುಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ. ಎಷ್ಟೇ ಬಡತನ ಇದ್ರೂ ಸಹ ಅವರ ತಾಯಿ ಅವರೆಲ್ಲರನ್ನ ಹೇಗೆ ನೋಡಿಕೊಂಡಿದ್ದಾರೆ, ಹೇಗೆ ಸಾಕಿದ್ದಾರೆ, ಅವರ ಮಾರ್ಗದರ್ಶನ ಹೇಗಿತ್ತು, ಅವರು ಕಲಿಸಿದಂತಹ ಆದರ್ಶ ಗುಣಗಳೆಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ತಮ್ಮ ಬಾಲ್ಯದ ನೆನಪುಗಳನ್ನು ಆಶ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಿದ್ರೆ ಗುರೂಜಿಯವರ ಮಾತೃಶ್ರೀ ಅವರ ಪುಣ್ಯ ಸ್ಮರಣೆ, ಪುಣ್ಯಾರಾಧನೆ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರ, ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಆಶ್ರಮ. ಈ ಆಶ್ರಮದಲ್ಲಿ ನನ್ನ ಮಾತೃದೇವತೆ, ನನ್ನ ತಾಯಿ. ನನ್ನ ಆಶ್ರಮದಲ್ಲಿ ನನ್ನ ಮಾತೃದೇವತೆ, ನನ್ನ ತಾಯಿ ಓಡಾಡಿದಂಥ ಸ್ಥಳ ನೋಡಿ. ಸ್ವಲ್ಪ ದಿವಸ ಅಷ್ಟೇ ಆಗಿದ್ದು. ಇದೇ ಆಷಾಢ ಮಾಸದ ಏಕಾದಶಿಯಂದು ನಮ್ಮ ತಾಯಿ ಸ್ವರ್ಗಸ್ಥರಾದರು. ಆದರೆ ಆಗ ನನ್ನ ತಾಯಿ ನನ್ನ ಜೊತೆಲೇ ಇದ್ದರು. ಇವತ್ತು ನನ್ನ ತಾಯಿ ನನ್ನ ಜೊತೆಲಿಲ್ಲ. ಅಂತಹ ದಿನ ಏನು ಹೇಳಬೇಕು, ಏನು ಮಾತಾಡಬೇಕು ಒಂದೂ ಅರಿವಿಲ್ಲ. ಆದರೆ ಮಾತೃಪ್ರೇಮ, ತಾಯಿ ಮಕ್ಕಳ ಬಾಂಧವ್ಯ, ಆ ತಾಯಿ ತೋರಿಸುವಂತಹ ಪ್ರೀತಿ, ಎಂತಹ ಕ್ಷಣದಲ್ಲಾದರೂ ತನ್ನ ಮಕ್ಕಳನ್ನು ಯಾರಾದರೂ ಇನ್ನೊಬ್ಬರು ಹೊಗಳಿದ್ರೆ ಎಂತಹ ಮಗನಿಗೆ ಜನ್ಮ ಕೊಟ್ಟಿದ್ದೆಮ್ಮ ಅಂದರೆ ಸಾಕು. ಅಬ್ಬಾ, ಆ ತಾಯಿ ಮೂರ್ತಿ ಅಂದರೆ ಆ ಮಾತೃದೇವತೆಗೆ ಅದು ಎನ್ನಿಲ್ಲದಂತಹ ಆನಂದ. ಇದು ಬರೀ ಆನಂದ್ ಗುರೂಜಿಯವರ ತಾಯಿ ಮಾತ್ರ ಅಲ್ಲ, ಎಲ್ಲ ತಾಯಂದ್ರಿಗೂ ಇದೇ ಸಂತೋಷನೇ. ಎಲ್ಲ ಜನ್ಮದಾತರು ತಂದೆಗೂ ಇದೇ ಥರ ಸಂಬಂಧನೇ. ನಿಮ್ಮ ಮಗನಿಗೆ ನೀವು ಕಲಿಸಿದಂತಹ ಪಾಠ ಅಥವಾ ನಿಮ್ಮ ಮಗ ಮಾಡುವಂತಹ ಕೆಲಸ ಎಂತಹ ಮಗನಿಗೆ ಜನ್ಮ ಕೊಟ್ಟಿರಾಯಿರೇ ಅಂದರೆ ಸಾಕು. ತಂದೆ ಮನಸ್ಸು, ಅವರು ಶ್ರಮಪಟ್ಟು ಬಹಳಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರಲ್ಲ, ಅವ್ರಿಗೆ ನಮ್ಮನ್ನು ಸಾಕಿ ದೊಡ್ಡವ್ರು ಮಾಡಬೇಕಾದ್ರೆ ಏನು ಕಷ್ಟಪಟ್ಟಿರ್ತಾರೆ. ಹಗಲು ಅಂದಿರ, ರಾತ್ರಿ ಅಂದಿರ, ಮಳೆ ಅಂದಿರ, ಗಾಳಿ ಅಂದಿರ, ಎಷ್ಟು ಶ್ರಮ ಪಟ್ಟಿದ್ರು ಈ ಆಡೋ ಒಂದು ಮಾತು ಅವರ ಹೃದಯದ ಮೇಲೆ ಇರ್ತಕ್ಕಂಥ ಎಲ್ಲ ಭಾರವನ್ನು ಕಡಿಮೆ ಮಾಡಿಬಿಡುತ್ತೆ. ಅಂದರೆ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡೋದೇನೆಂದರೆ ತನ್ನ ಮಕ್ಕಳು ಅವರು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಿ, 4 ಜನ ನೋಡುವಂಥದ್ದಾಗಲಿ, 4 ಜನ ಮೆಚ್ಚುವಂಥದ್ದಾಗಲಿ, ಆತ ಮಾಡುವ ಕಾಯಕ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಆಗಿರಲಿ,
ಸಮಾಜಕ್ಕೆ ಸತ್ಪ್ರಜೆ ಆಗಿರಲಿ, ಇದನ್ನು ಚಿಂತನೆ ಮಾಡ್ತಾರೆ. ಹಾಗೆ ನನ್ನ ಮಾತೃಶ್ರೀ, ನನ್ನ ತಾಯಿ ಸಹಿತ ಅದೇ ಥರ ಕನಸು ಕಂಡವರು, ಅದೇ ಥರ ಆಸೆ ಕಂಡವರು, ಅದನ್ನು ಪ್ರತ್ಯಕ್ಷವಾಗಿ ಕಂಡು ಆ ಸಂತೋಷವನ್ನು ಅನುಭವಿಸಿದವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗತ್ತಿನಲ್ಲಿ ಬಹಳ ದೊಡ್ಡದಾದಂತಹ ಒಂದು ವಸ್ತು ಅನ್ನೋದಕ್ಕಿಂತ ತುಂಬ ದೊಡ್ಡದಾದಂತಹ ಒಂದು ಆಸ್ಥಾನ. ಆ ಆಸ್ಥಾನ ಪ್ರತ್ಯಕ್ಷ ಕಾಣುವಂತಹ ದೇವರು, ಅದಕ್ಕಿಂತ ಮೀರಿರ್ತಕ್ಕಂಥದ್ದು ಮತ್ಯಾವುದೂ ಇಲ್ಲ. ಅಂತಹ ದೇವರು ಇವತ್ತು ನನಗೆ ನೆನಪಲ್ಲಿ, ನನ್ನ ಹೃದಯ ಸಿಂಹಾಸನದಲ್ಲಿ ಅಷ್ಟು ಮಾತ್ರ ಅನ್ನೋಂಗಾಗ್ಬಿಟ್ಟಿದೆ. ಜಗದಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಮಂತ್ರದಲ್ಲಿ, ವೇದದಲ್ಲಿ ಸಾಕಷ್ಟು ಜನ ಹೇಳುವಂತಹದ್ದು, ಮಹರ್ಷಿಗಳಿಂದ ಹಿಡಿದು ಗುರು ಪರಂಪರೆಯಲ್ಲಿ ಹೇಳುವಂತಹದ್ದು ಸಹಿತ ಸೃಷ್ಟಿಯ ಮೂಲ ತಾಯಿ ಅಂತ. ಅಂತಹ ತಾಯಿ ದೇವರನ್ನ ನಾನು ಕಳ್ಕೊಂಡಿದ್ದೇನೆ ಅಂದರೆ ಪ್ರತ್ಯಕ್ಷವಾಗಿ ನನ್ನೊಂದಿಗೆ ನನ್ನ ಹತ್ತಿರದಲ್ಲಿ ಇಲ್ದಿದ್ರು ನನ್ನ ಹೃದಯದಲ್ಲಿದ್ದಾಳೆ. ಇವತ್ತು ಸಾಕಷ್ಟು ಜನ ವೇದೋತ್ತಮರು, ವೇದ ಪಂಡಿತರು, ಇವರೆಲ್ಲರ ಒಂದು ಆಗಮನ, ಎಲ್ಲರ ಮುಖೇನ ವಿಶೇಷವಾಗಿರ್ತಕ್ಕಂತಹ ಸೂಕ್ತಗಳನ್ನು, ರುದ್ರ ಪಠನೆಯನ್ನು, ವಿಶೇಷವಾಗಿರ್ತಕ್ಕಂಥ ಶ್ರೀ ಸೂಕ್ತ, ಪುರುಷ ಸೂಕ್ತ, ವೇದ ಮಂತ್ರಗಳ ಪಠನೆ ಆದ ನಂತರ ಕುಲದೇವರ ಪ್ರಾರ್ಥನೆ, ಅದಾದ ನಂತರ ಮುಂದೆ ಎಲ್ಲರಿಗೂ ಸಹಿತ ಸಾಮೂಹಿಕವಾದಂತಹ ಒಂದು ಅನ್ನ ಸಂತರ್ಪಣಾ ಪ್ರಸಾದ. ಇವತ್ತು ಇಷ್ಟೆಲ್ಲ ಮಾತಾಡ್ತಿದ್ದೇನೆ, ಆದರೆ ಆಡುವ ಪ್ರತಿ ಮಾತುಗೂ ಹಿಂದೆ ಶಕ್ತಿಯಂತೆ ನಿಂತು ನಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಕೈ ಹಿಡಿದು ನಡೆಸಿದಂತಹ ನನ್ನ ತಾಯಿ ಇವತ್ತು ನನ್ನೊಂದಿಗೆ ಇಲ್ದಿದ್ದರೂ, ಇಷ್ಟು ಜನ ವೇದ ಮಂತ್ರಗಳು, ವೇದ ಮಾತೆ ತಾಯಿ ಗಾಯತ್ರಿಯನ್ನು ಪ್ರಾರ್ಥನೆ ಮಾಡಿ ವಿಶ್ವಮಾತೆ ಆಗಿರ್ತಕ್ಕಂಥ ಗೋಮಾತೆಯನ್ನು ದರ್ಶನ ಮಾಡಿ ಈ ನಮ್ಮ ಆಶ್ರಮಕ್ಕೆ, ಮಹರ್ಷಿ ಮಂದಿರಕ್ಕೆ ಬನ್ನಿ, ಗೋಮಾತೆಯನ್ನು ಕರ್ಕೊಂಡು ಬರೋಣ, ಗೋವಿನ ಅನುಷ್ಠಾನವನ್ನು ಮಾಡೋಣ, ಗೋ ಪ್ರಾರ್ಥನೆಯೊಂದಿಗೆ ಮುಂದಿನ ಕೈಂಕರ್ಯಗಳನ್ನು ಶುರು ಮಾಡೋಣ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಮೊದಲನೆಯ ಅಕ್ಕ ನಾನು. ನನ್ನ ಹೆಸರು ಭಾಗೀರಥಿ ಅಂತ. ತಾಯಿಯು ಬಹಳ ಕಷ್ಟಪಟ್ಟು ನಮ್ಮೆಲ್ಲರನ್ನು ಸಾಕಿದಳು. ತಾನು ಏನೇ ಕೆಲಸ ಮಾಡುತ್ತಿದ್ದರೂ ನಾವು ಜೋರಾಗಿ ಓದಿ ಆಕೆಗೆ ತಿಳಿಸಬೇಕಿತ್ತು. ಹಾಗೆ ನಮ್ಮೆಲ್ಲರನ್ನ ಓದಿಸಿ ಬುದ್ಧಿವಂತರನ್ನಾಗಿ ಮಾಡಿಸಿದಳು. ತಂದೆ ತಾಯಿ ಬಹಳ ಶ್ರಮಪಟ್ಟು ನಮ್ಮೆಲ್ಲರನ್ನ ಕಾಪಾಡಿದಂಥವರು. ಆ ತಾಯಿಯನ್ನು ನಾವಿಂದು ಕಳ್ಕೊಂಡಿದ್ದೇವೆ. ನನ್ನ ತಮ್ಮನು ತಾಯಿಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಹಾಗೆ ಆ ಮನೆಗೆ ಬಂದಂತ ಆ ಸೊಸೆ ಕೂಡ, ನಾವು 6 ಜನ ಹೆಣ್ಣು ಮಕ್ಕಳ ಜೊತೆಗೆ ತಾನೂ ಒಬ್ಬಳು 7ನೇ ಹೆಣ್ಣು ಮಗಳು ಎಂಬಂತೆ ನಮ್ಮ ತಾಯಿಯನ್ನು, ತಂದೆಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಪ್ರತಿಯೊಂದು ತೀರ್ಥಯಾತ್ರೆಗಳು, ದೇವರ ದರ್ಶನಗಳನ್ನ ಚೆನ್ನಾಗಿ ತನ್ನ ತಾಯಿಯನ್ನು ಕರೆದುಕೊಂಡು, ತಮ್ಮೆಲ್ಲರನ್ನ, ಅಕ್ಕ ತಂಗಿಯರನ್ನ ಎಲ್ಲರನ್ನೂ ಕರೆದುಕೊಂಡು ದರ್ಶನವನ್ನ ಮಾಡಿಸಿದ್ದಾರೆ. ನನ್ನ ತಮ್ಮ, ನನ್ನ ತಾಯಿ ಎಲ್ಲ ದೇವರ ದರ್ಶನಗಳನ್ನು ಮಾಡಿದ್ದಾರೆ. ಇಂದಿಗೂ ಸಹ ಸದಾ ಮನೆಗೆ ಯಾರೇ ಬರಲಿ, ನನ್ನ ತಮ್ಮನನ್ನು ಕಾಣಲು ಬಂದ ಯಾವ ಒಂದು ವ್ಯಕ್ತಿಯಾಗಿದ್ರೂ ಸಹ ಅವರು ಕಾಫಿ ಕುಡಿದು ಹೋಗಲಿ, ತಿಂಡಿ ತಿಂದು ಹೋಗಲಿ ಅಂತ ಅವರು ತಿನ್ನದೇ ಮನೆಯಿಂದ ಆಚೆ ಹೋಗಲು ನನ್ನ ತಾಯಿ ಬಿಡ್ತಿರ್ಲಿಲ್ಲ. ಎಲ್ಲರನ್ನೂ ಸಹ ಪ್ರತಿಯೊಬ್ಬರನ್ನು ಹೊಟ್ಟೆ ತುಂಬಿಸಿ ಅನ್ನಪೂರ್ಣೆಯಂತೆ ಸದಾ ಎಲ್ಲರನ್ನ ಕಾಪಾಡಿದ್ದಾಳೆ. ಅಂತ ಒಂದು ತಾಯಿ, ಅದ್ಭುತವಾದಂತ ತಾಯಿ. ನಡಿಬೇಕಾದ್ರೆ ಹೆಜ್ಜೆ ಇಷ್ಟು ಸ್ಪೀಡ್ ಬರ್ತಿರ್ಲಿಲ್ಲ. ಆಗ ನನ್ನ ತಾಯಿ ನನ್ನ ಜೊತೆಯಲ್ಲಿದ್ದರು. ನನ್ನ ತಾಯಿಯನ್ನು ನಾನು ಕೈ ಹಿಡಿದು ನಿಧಾನಕ್ಕೆ ನಡೆಸ್ಕೊಂಡು ಹೋಗ್ತಿದ್ದೆ. ಹಾಗಂತ ತುಂಬ ವಯಸ್ಸಾಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿತ್ತು ಅಂತಲ್ಲ. 87 ವರ್ಷ ಆದರೂ ನನಗಿನ್ನ ವೇಗ ಇತ್ತು. ಆದರೆ ನಾನೇ ಅವ್ರ ಕೈ ಹಿಡಿದು ನಿಧಾನ ಕರ್ಕೊಂಡು ಹೋಗುವಂಥ ಮನಸ್ಸು ನಂದಾಗಿತ್ತು. 87 ವರ್ಷದ ವಯಸ್ಸಾದರೂ ಅವ್ರ ಸ್ಪೀಡು ನಾನು ನಡಿಲಿಕ್ಕೂ ಆಗ್ತಿರ್ಲಿಲ್ಲ. ಆದರೆ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ನಾನು ಅವ್ರನ್ನ ಬಿಟ್ಟು ಹೋಗ್ತಿರ್ಲಿಲ್ಲ.
ನಾನು ಬಿಟ್ಟು ಹೋದರೂ ಅವ್ರ ಮನಸ್ಸು ಒಪ್ತಾ ಇರಲಿಲ್ಲ. ಎಲ್ಲ ಕಾರ್ಯಕ್ರಮಗಳಲ್ಲೂ, ಬಹುಶಃ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡಿದಂಥ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಅವರು ನನ್ನ ಜೊತೆಲೇ ಇದ್ದಾರೆ. ಇತ್ತೀಚೆಗಷ್ಟೇ ಮೊನ್ನೆ ನಡೆದ ಕಾರ್ಯಕ್ರಮಗಳಲ್ಲೂ ನನ್ನ ಜೊತೆಲಿದ್ದಾರೆ. ಇಲ್ಲಿ ನಡೆದಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು ಮತ್ತು ಶನೇಶ್ವರ ಯಾಗ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲೂ ನನ್ನ ಜೊತೆಲೇ ಇದ್ದಾರೆ. ಒಟ್ಟಾರೆ ನನ್ನ ಬಿಟ್ಟು ಅವರಿಲ್ಲ, ಅವ್ರನ್ನ ಬಿಟ್ಟು ನಾನಿಲ್ಲ. ಆದರೆ ಇವತ್ತು ನನ್ನ ಜೀವನ ಬರೀ ಒಬ್ಬನಾಗಿಬಿಟ್ಟಿದ್ದೆ ನಾನು. ಆದರೂ ಈ ಹೃದಯದಲ್ಲೇ ಇದ್ದಾರೆ, ನನ್ನೊಂದಿಗಿದ್ದಾರೆ ಅನ್ನೋ ಆತ್ಮವಿಶ್ವಾಸ ನನ್ನದಾಗಿದೆ. ವಿಶ್ವಮಾತೆ ಗೋಮಾತೆ, ಗೋ ಸಂರಕ್ಷಣೆ ಆಗಬೇಕು. ಗೋವು ಈ ಲೋಕದಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನು ಹೊಂದಿದೆ. ಗೋವಿನಿಂದ ಉಪಯೋಗಿಸ್ತಕ್ಕಂತಹ ಪಂಚಗವ್ಯಗಳಿದೆಯಲ್ಲ, ಗೋವಿನಿಂದ ಬರ್ತಕ್ಕಂತಹ ಗೋಕ್ಷೀರ, ದದಿ, ಆಜ್ಯ, ಹಾಗೆ ಗೋಮೂತ್ರ, ಗೋಮಯ, ಈ ಪಂಚಗವ್ಯಗಳಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಪ್ರತಿ ಕ್ಷಣವೂ ಸಹಿತ ಗೋಮಾತೆಯ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಹಾಗಾಗಿ ವಿಶ್ವಮಾತೆ ಗೋಮಾತೆ ಅಂತ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಎಲ್ಲ ಮಹರ್ಷಿಗಳಿಂದ ಹಿಡಿದು ಗುರು ಹಿರಿಯರು ಪ್ರತಿಯೊಬ್ಬರು ಹೇಳುವಂಥ ಮಾತು. ಹಾಗೂ ಈ ಗೋವು ತನ್ನ ಆಹಾರದಲ್ಲಿ ಏನೆಲ್ಲ ತೆಗೆದುಕೊಂಡ್ರೂ ಅದು ಕ್ಷೀರ ಅಮೃತವನ್ನೇ ಕೊಡುತ್ತೆ. ಅಂತಹ ನಿಷ್ಕಲ್ಮಶ ಮನಸ್ಸಿನಿಂದ ಬರ್ತಕ್ಕಂತಹ ಪ್ರತಿಯೊಬ್ಬರನ್ನು ಹರಿಸ್ತಕ್ಕಂತಹದ್ದು ತಾಯಿ. ತಾಯಿಯ ಪ್ರತಿರೂಪ ಗೋವು. ಈ ಗೋವೇ ಇವತ್ತು ನನ್ನ ತಾಯಿ. ನನ್ನ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಗರ್ಭದಲ್ಲೇ ಹುಟ್ಟುವಂಥದ್ದಾಗಲಿ. ನನ್ನ ತಂದೆ ತಾಯಿಯರ ಆಶೀರ್ವಾದ ಸದಾ ನನಗಿರಲಿ. ಇಲ್ಲಿ ಗೋಮಾತೆ ತನ್ನ ಮಗುಗೆ ಹಾಲು ಕೊಡ್ತಾ ಇದೆ. ತಾಯಿ ಮಕ್ಕಳ ಬಾಂಧವ್ಯ ಇಲ್ಲಿದೆ. ಈ ತಾಯಿನ ಭಗವಂತ ಕರ್ಕೊಂಡೋಗಿದ್ದಾನೆ. ಅಲ್ಲಿರೋ ಕರುವನ್ನು ಮಾತ್ರ ಬಿಟ್ಟಿದ್ದಾನೆ. ಈ ಕರುವಿನ ಸಂರಕ್ಷಣೆ, ಕರುವಿನ ನಡೆಸುವಂಥದ್ದು ಎಲ್ಲರ ಕೈಲೂ ಬಿಟ್ಟಿದ್ದಾನೆ. ಇದಕ್ಕಿನ್ನ ಬೇರೆ ಮಾತು ಬೇರೆ ನನಗೆ ಗೊತ್ತಾಗ್ತಾ ಇಲ್ಲ. दीपं प्रयच्छामि देवाय परमात्मने दिव्यज्योतिर्नमोस्तुते सते गोपतिस्सः नता अर्वा आरेडु ककाटो अश्नुतेन संस्कृतमुपयन्ति ता अभि पुरुकायमभयन्तस्य भवतु ओम शांति शांति शांति.
ಜನ ಅಕ್ಕ ತಂಗಿಯರು, ಒಬ್ಬನೇ ತಮ್ಮ. ನಮಗೆ ಬಹಳ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೇವೆ. ಕಷ್ಟ ಕಾಲದಲ್ಲೂ ತಂದೆ ತಾಯಿ ನಮ್ಮನ್ನು ಎಂದಿಗೂ ಕೈ ಬಿಡದೆ ಮಕ್ಕಳನ್ನೆಲ್ಲವನ್ನೂ ಪ್ರೀತಿಯಿಂದ ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ವಿದ್ಯೆ ಕೊಟ್ಟಿದ್ದಾರೆ. ಹೊಟ್ಟೆಗೆ ಅನ್ನ ಇಲ್ಲದೆ ಹೋದ್ರೂ ಯಾವುದೇ ರೀತಿ ತೊಂದರೆ ಕೊಡದ ಹಾಗೆ ಕಷ್ಟದಲ್ಲೂ ಅಮ್ಮ ನಮ್ಮನ್ನು ತುಂಬಾ ಪ್ರೀತಿಯಿಂದ ಸಾಕಿದ್ದಾಳೆ. ಎಲ್ಲರನ್ನೂ ರಾತ್ರಿ ಆದರೆ ಕೂಡಿಸಿಕೊಂಡು ಕೈ ತುತ್ತು ಉಣಿಸುವ ಆ ಒಂದು ಸಮಯವನ್ನು ಮರೆಯಲು ಸಹ ನಮಗೆ ಆಗುವುದೇ ಇಲ್ಲ ಎಂದಿಗೂ. ಆ ರೀತಿ ಪ್ರೀತಿಯಿಂದ ಸಾಕಿದ್ದಾರೆ. ವಿದ್ಯಾಭ್ಯಾಸಕ್ಕಾದರೂ ಅಷ್ಟೇನೆ ತಾಯಿ ಬಹಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸಿದ್ದಾರೆ. ಈ ಸಂಕಟವನ್ನು ತಡೆಯಲು ನಮ್ಮಿಂದ ಆಗದು. ಆದರೂ ಇದು ಪ್ರಕೃತಿ ಸಹಜವಾದರಿಂದ ಸಹಿಸಲೇಬೇಕು. ನಮ್ಮ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಂದು ನಾವು ಕೇಳಿಕೊಳ್ಳಬಲ್ವು ಅಷ್ಟೇ ಹೊರತು ಅವರ ಋಣವನ್ನಂತೂ ತೀರಿಸಲಾಗಲ್ಲ. ಹೀಗಾಗಿ ನಾವು ತಮ್ಮನನ್ನು ತುಂಬಾ ಪ್ರೀತಿಯಿಂದ ಕಂಡಿದ್ದೇವೆ. ತಮ್ಮನ ಹೆಂಡತಿ ನಮ್ಮ ತಂದೆ ತಾಯಿಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಕಾಲಚಕ್ರದಲ್ಲಿ ಯಾರೂ ಶಾಶ್ವತವಲ್ಲ. ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸಹಿತ ಬರಬೇಕು, ಅವರ ಕಾಯಕವನ್ನು ಮುಗಿಸ್ಬೇಕು, ನಂತರ ಹೊರಡ್ತಾ ಇರಬೇಕು. ಆದರೆ ಇದೆಲ್ಲ ಹೇಳಲಿಕ್ಕೆ ಚಂದ, ಮಾತಾಡ್ಲಿಕ್ಕೆ ಚಂದ. ಆದರೆ ಮಾತೃಮೂರ್ತಿಯನ್ನ, ಜನ್ಮದಾತೆಯನ್ನ ಕಳ್ಕೊಂಡಾಗ ಆಗುವಂಥ ಬಾಧೆ ಇದೆಯಲ್ಲ, ನಿಜಕ್ಕೂ ಹೇಳಬೇಕಂದ್ರೆ ಅವರು ಆಷಾಢ ಮಾಸದ ಪ್ರಥಮ ಏಕಾದಶಿ ಎಂದು ತೀರಿದ್ದು. ಇಂದಿನವರೆಗೂ ನಾನು ಇನ್ನೂ ಮನುಷ್ಯನಾಗಿಲ್ಲ. ಏಕೆಂದರೆ ಪ್ರತಿನಿತ್ಯ ಪ್ರತಿ ಕ್ಷಣ ಇನ್ನೂ ನನ್ನ ಮಾತೃದೇವತೆಯನ್ನು, ನನ್ನ ತಾಯಿನ, ನನ್ನ ಜನ್ಮದಾತೆಯನ್ನು ನೆನೆಸದೇ ಇರತಕ್ಕಂಥ ದಿನವೇ ಇಲ್ಲ. ಒಂದು ತುತ್ತು ಅನ್ನ ತಿನ್ನಬೇಕಾದ್ರೂ ಆಕೆ ಜ್ಞಾಪಕ ಬರ್ತಾರೆ. ಬೆಳಿಗ್ಗೆ ನನ್ನ ಕಾಯಕ ಮಾಡಬೇಕಾದ್ರೂ, ಬೆಳಿಗ್ಗೆ ನೇರ ಪ್ರಸಾರದಲ್ಲಿ ಕೂತ್ಕೊಂಡ್ರು ಯಾರಾದರೂ ಕಷ್ಟ ಹೇಳಿದ ತಕ್ಷಣ, ಯಾಕೆಂದ್ರೆ ಆ ದಿನ ಆ ಕಷ್ಟಗಳನ್ನು ಅನುಭವಿಸಿ ನನ್ನ ತಾಯಿ ನಾವು ಇವತ್ತು ಇಷ್ಟು ದೊಡ್ಡ ದೇಹನ ಮಾಡಿಟ್ಟಿದ್ದಾರಲ್ಲ, ಅವರೊಂದು ಊಟ ಮಾಡಿದ್ರು ಬಿಟ್ಟರು. ಆದರೆ ಒಂದಂತೂ ಸತ್ಯ, ನಮ್ಮಗಳ ಹೊಟ್ಟೆ ಮಾತ್ರ ಯಾವತ್ತೂ ಬರಿದು ಮಾಡಲಿಲ್ಲ. ಅದೇ ಜನ್ಮದಾತರು ಅಂದರೆ ಪ್ರತಿಯೊಬ್ಬ ತಂದೆ ತಾಯಿನೂ ಅದನ್ನೇ ಮಾಡುವಂಥದ್ದು. ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ತನ್ನ ಮಕ್ಕಳು ಚೆನ್ನಾಗಿರಲಿ ಅಂತಾರೆ ವಿನಃ ನಾನು ಚೆನ್ನಾಗಿರಲಿ ಅಂತ ಅಂದಿದ್ದು ಇತಿಹಾಸದಲ್ಲೇ ಇಲ್ವೇನೋ. ಹಾಗೆ ನನ್ನ ಜನ್ಮದಾತೆ ಸಹಿತ. ಆದರೆ ಎಲ್ಲರೂ ಒಂದಷ್ಟು ಸ್ಥಿತಿವಂತರಿರ್ತಾರೆ. ಅಪಾರವಾದಂಥ ಸ್ಥಿತಿಗತಿಗಳಲ್ಲಿದ್ದಾಗ ಅವ್ರ ಮಕ್ಕಳನ್ನು ನೋಡುವಂಥ ರೀತಿ ಬೇರೆ. ಆದರೆ ನನ್ನ ತಂದೆ ತಾಯಿ ಆ ಸ್ಥಿತಿ ಇಲ್ಲ. ಬಡತನದಲ್ಲಿದ್ದು, ಕಷ್ಟದಲ್ಲಿದ್ದು, ಅವರು ಎಷ್ಟೋ ದಿವಸ ಉಪವಾಸ ಇದ್ದು ನಮ್ಮ ಹೊಟ್ಟೆ ತುಂಬಿಸಿರ್ತಕ್ಕಂಥದ್ದು ನಡೆದು ಬಂದಿರತಕ್ಕಂಥದ್ದು. ಜೊತೆಗೆ 6 ಜನ ಹೆಣ್ಣುಮಕ್ಕಳು, ನಾನೊಬ್ಬ ಮಗ. 7 ಜನನ ಸಾಕಿ ಸಲಹಬೇಕಾದ್ರೆ, 7 ಜನದ ಹೊಟ್ಟೆ ತುಂಬಿಸ್ಬೇಕಾದ್ರೆ, 7 ಜನಕ್ಕೆ ವಿದ್ಯೆ ಜ್ಞಾನವನ್ನು ಕೊಡಬೇಕಾದ್ರೆ, 7 ಜನಕ್ಕೆ ಸಂಸ್ಕಾರ ಸಂಸ್ಕೃತಿ ಕೊಟ್ಟು ಅವರು ಸಂಪೂರ್ಣವಾದಂಥ ಸಮಾಜಕ್ಕೆ ನಮ್ಮನ್ನು ಒಪ್ಪಿಸಬೇಕಾದ್ರೆ ಅವರ ಜವಾಬ್ದಾರಿ, ಅವರ ಕಾಯಕ ಅಷ್ಟಿಷ್ಟಲ್ಲ, ಸಾಕಷ್ಟು ಇದೆ. ಅವರ ಕೊಡುಗೆ ನಿಜಕ್ಕೂ ಹೇಳಬೇಕಂದ್ರೆ ಸಮಾಜಕ್ಕೆ ಒಬ್ಬೊಬ್ಬರು ಕೊಡುಗೆ ಕೊಡ್ತಾರೆ ಅಂತಾರಲ್ಲ, ಬಹುಶಃ ನನ್ನ ತಾಯಿ ನನಗೆ ಈ ತರಹ ಅವ್ರು ಕೊಟ್ಟಂಥ ಕೊಡುಗೆ ಸಾಕಷ್ಟಿದೆ. ಇವತ್ತು ಎಷ್ಟೋ ಜನ ತಾಯಂದರು ಕಣ್ಣೀರು ಹಾಕೋರಿದ್ದಾರೆ. ಎಷ್ಟೋ ಜನ ಮನೆಗಳಲ್ಲಿ ನೋಡ್ಕೋಬೇಕು ತಾಯಿನ ಅಂದರೆ ತಾಯಿ ಅವ್ರ ಜೊತೆ ಇರೋದಿಲ್ಲ. ನೋಡ್ಕೊಳ್ಳದಿರೇ ಇರ್ತಕ್ಕಂಥವ್ರು ಆಶ್ರಮಕ್ಕೆ ಬಿಡ್ತೀವಿ ಅಂದರೆ ಅಂಥವ್ರ ಕುಟುಂಬದಲ್ಲಿ ಎಷ್ಟೋ ಜನ ಮನೆಗಳಲ್ಲಿ ಕಣ್ಣೀರು ಹಾಕೋರಿದ್ದಾರೆ. ಏನೇ ಆದರೂ ನನ್ನ ತಾಯಿನ ನಾನು ಆಶ್ರಮಕ್ಕೂ ಕಳಿಸ್ತಿಲ್ಲ. ಆಶ್ರಮಕ್ಕೆ ಕಳಿಸುವಂತಹ ಮನಸ್ಸು ನಂದಲ್ಲ. ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಹೇಳಬಹುದಾದರೆ ಆ ಮಾತೃಪ್ರೇಮಿನ, ಆ ವಿಶೇಷವಾಗಿರ್ತಕ್ಕಂಥ ತಾಯಿ ಮಾತೃ ವಾತ್ಸಲ್ಯನ ಹೆಚ್ಚಿನಾದ ರೀತಿ ಹೃದಯಕ್ಕೆ ಹತ್ತಿರವಾಗಿ ತಗೊಂಡವನು ಈ ನಿಮ್ಮ ಆನಂದ್ ಗುರುಜಿ. ಅದಕ್ಕೆ ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಪ್ರತಿ ಕ್ಷಣ ಹೇಳುವಂಥದ್ದು, ಜಗದಾಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಗಿನ್ನ ದೊಡ್ಡವರು ಮತ್ತೆ ಯಾರೂ ಅಲ್ಲ, ಅವರೇ ದೇವರು. ನಾನು ಮಾಡುವಂತಹ ಪ್ರತಿ ಕಾಯಕದಲ್ಲೂ ಅವರ ಆಶೀರ್ವಾದದೊಂದಿಗೆ ನಾನು ನನ್ನ ಧರ್ಮಪತ್ನಿ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀವಿ. शुचिः प्रयतो भूत्वा जुहुजादार्जमन्वहं श्रियः पञ्चदशं च श्रीकामः सततं जपेत् वैगरे सोमिपितरः सोमन्दनस्य सोमिनो मह्यं ददातु सोमिनः न क्रोधो न दमात्सर्यं न भोगाशुभामतिः भवन्ति कृतपुण्यानां कृतानां श्रीगोत्तं जपेत् सदा वर्षं सुरेविवाहपरिभवो अभ्रस्य विद्युतः रोहं सन्तु सर्वबीजान्यव ब्रह्मद्विषोजहि लक्ष्मी नित्यं धावद्वास्तामहोऽसुगृहे सर्वमाङ्गल्ययुक्ता प्रतिभान्तनेत्रामलेहमाद्यान्यगतीश्वरीं तां सर्वमङ्गलमाङ्गल्ये शिवे सर्वार्थसाधके शरण्ये
ಜಗತ್ತಿನಲ್ಲಿ ಎಲ್ಲವೂ ಸಿಗ್ತಕ್ಕಂಥದ್ದಿರುತ್ತೆ. ಆದರೆ ಸಿಗದೇ ಇರ್ತಕ್ಕಂಥದ್ದು ಏನಾದ್ರು ಇದ್ದರೆ ಅದು ತಂದೆ ತಾಯಿ ಮಾತ್ರ. ತಂದೆ ತಾಯಿ ಋಣ ಈ ಜಗತ್ತಿನಲ್ಲಿ ಯಾರೂ ಯಾವಾಗೂ ಹರಿಸ್ಕೊಳ್ಳೋಕ್ಕಾಗೋದಿಲ್ಲ. ವ್ಯಕ್ತಿ ಬೆಳೆದು ದೊಡ್ಡವನಾದ ನಂತರ ತನ್ನ ಮನಸ್ಸು ಹೇಗಿರುತ್ತೋ ಹಾಗೆಲ್ಲ ನಡ್ಕೊಂಡು ಹೋಗ್ತಿರುತ್ತೆ. ಆದರೆ ವ್ಯಕ್ತಿ ದೊಡ್ಡವನಾಗಬೇಕಾದ್ರೆ ಅವ್ರ ಶ್ರಮ ಎಷ್ಟಿರುತ್ತೆ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಜಗತ್ತಿನಲ್ಲಿ ತಮ್ಮ ಶಕ್ತಿ ಎಷ್ಟೇ ಇರಲಿ, ಆದರೆ ನಿಮಗೆ ಜನ್ಮ ಕೊಟ್ಟವ್ರನ್ನ ಮಾತ್ರ ಮರಿಬಾರ್ದು. ಜನ್ಮ ಕೊಟ್ಟವ್ರನ್ನ ಮರಿಬಾರ್ದು, ಅವರನ್ನು ಋಣ ಹರಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ನೀವು ಇನ್ನೆಷ್ಟೇ ಎತ್ತರಕ್ಕೆ ಬೆಳೆದ್ರು ಅಥವಾ ಇನ್ನೆಷ್ಟೇ ನೀನು ಅಭಿವೃದ್ಧಿ ಆಗಬೇಕಾದ್ರೂ ಅಥವಾ ನಿಮ್ಮೊಳಗಿರುವಂತಹ ಒಂದಷ್ಟು ದೋಷಗಳು ದೂರ ಆಗಬೇಕಾದ್ರೂ ಮೊದಲು ಪಿತೃಋಣ ಮಾತೃಋಣವನ್ನು ಹರಿಸ್ಕೊಳ್ಬೇಕಾಗತ್ತೆ. ಆದರೆ ಹರಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಗೋಪ್ರಾರ್ಥನೆ ಎಂಬತಕ್ಕಂಥದ್ದಿದೆ, ಗೋ ಆರಾಧನೆ ಇದೆ. ಪ್ರತ್ಯಕ್ಷ ಕಾಣತಕ್ಕಂಥ 300 ಮುಕ್ಕೋಟಿ ದೇವತೆಗಳು ವಾಸವಾಗಿರತಕ್ಕಂಥ ಗೋಮಾತೆಯ ಅನುಷ್ಠಾನ ನಿರಂತರವಾಗಿ ನಡಿಬೇಕಾಗಿದೆ. ನಾನು ಸಹಿತ ಪ್ರತಿನಿತ್ಯ ನನ್ನ ಶಕ್ತಿಯಾನುಸಾರ ಅಥವಾ ನಾನು ಗೊತ್ತಿಲ್ದಿರೋನೋ ನಾನು ತಪ್ಪು ಮಾಡಿದ್ದೀನೋ ಇಲ್ವೋ ನನಗೇನೂ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ, ಲೋಪ ಇಲ್ಲದಂತೆ ರೀತಿ ನನ್ನ ತಾಯಿನ ನಾನು ನೋಡ್ಕೊಂಡಿದ್ದೀನಿ ಅನ್ನೋದಿದೆ. ಇಷ್ಟು ದಿವಸ ಅಮ್ಮ ಚೆನ್ನಾಗಿರಲಿ, ಅಮ್ಮನ ಜೊತೆಯಲ್ಲಿ ಇಟ್ಕೊಂಡು ಓಡಾಡಬೇಕು, ಎಲ್ಲಿ ಹೋದರೂ ನನ್ನ ತಾಯಿ ನನ್ನ ಜೊತೆಲೇ ಇರಬೇಕು ಅನ್ನೋ ಉದ್ದೇಶದಿಂದ ನಡೆಸಿದ್ದೇನೆ. ಆದರೆ ಇವತ್ತು ನನ್ನ ತಾಯಿನ ಗೋವಿನಲ್ಲಿ ಕಂಡು ಈ ಆಹಾರನ ಗೋವಿಗೆ ತಿನ್ನಿಸ್ತಾ ಇದ್ದೇನೆ. ಇದು ಇವತ್ತಿಗೆ ಮುಗಿಯುವಂಥದ್ದಲ್ಲ. ನಾನಿರುವ ತನಕ, ನನ್ನ ಮುಂದೆ ನನ್ನ ಸಂತತಿ ಇರುವ ತನಕ ಗೋವಿಗೆ ಋಣಿಯಾಗಿರಬೇಕು, ಜನ್ಮ ಕೊಟ್ಟವರಿಗೆ ಋಣಿಯಾಗಿರಬೇಕು. ಈ ಕಾಯಕಲ್ಪವನ್ನು ಎಲ್ಲರೂ ಆಚರಿಸಬೇಕು. ಅದೇ ವಿಶೇಷ. ನಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ಏನು ಹೇಳೋದು ತಂದೆ ತಾಯಿ ಬಗ್ಗೆ? ಎಲ್ರಿಗೂ ತಂದೆ ತಾಯಿ ಅಂದರೆ ಜೀವನದಲ್ಲಿ ಅತಿ ಮುಖ್ಯವಾದಂಥ ಒಂದು ಸಂಬಂಧ. ಅದನ್ನು ಈಗ ನಾವು ಪ್ರೀತಿಯಿಂದ ನೆಮ್ಮದಿಯಿಂದ ನಿದ್ದೆ ಮಾಡಿರೋಂಥ ಮಡಿಲ್ ಕಳ್ಕೊಂಡಿದ್ದೀವಿ. ಜೊತೆಗೆ ಪ್ರೀತಿಯಿಂದ ಹೆಗಲ ಮೇಲೆ ಹೊತ್ತು ಸಾಕಿದಂಥ ತಂದೆನೂ ಕಳ್ಕೊಂಡಿದ್ದೀವಿ. ಅಪ್ಪ ಅಮ್ಮ ಇಬ್ಬರು ಇಲ್ಲದ ಅನಾಥರಾಗಿದ್ದೀವಿ. ಆದರೆ ಅದೇ ಪ್ರೀತಿಯಿಂದ ಸಾಕುವಂಥ ತವ್ರ ಮನೆ ಇನ್ನೂ ನಮಗಿದೆ. ನನ್ನ ತಮ್ಮ ನಿಮಗೆ ಗೊತ್ತಿರ್ಬೋದು, ಆನಂದ್ ಗುರುಜಿ. ಅವರೇ ಈಗ ನಮಗೆ ತವ್ರ ಮನೆ ಅಂತ ನಡೆಸ್ಕೊಡ್ತಾರೆ. ಇದ್ರ ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ ನಮ್ಮ ತಂದೆಗೆ ನಾನು ಫಸ್ಟ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು 6 ಜನ ಹೆಣ್ಮಕ್ಳು, ಒಬ್ಬ ತಮ್ಮ. ಈಗಿನ ಕಾಲದಲ್ಲಿ ಹೆಣ್ಣುಮಕ್ಳು ಇಬ್ಬರು ಹುಟ್ಟಿದ್ರೇನೆ ಯಾಕೆ ಹುಟ್ಟಿದ್ರು ಅನ್ನೋ ಒಂದು ಪರಿಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ನಾವು 6 ಜನ ಹುಟ್ಟಿದಾಗ್ಲೂ ಒಂದೇ ಒಂದು ದಿವಸ ನಮ್ಮ ತಂದೆ ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮ ತಾಯಿ ಮೇಲಾಗ್ಲಿ ನಮ್ಮ ಮೇಲಾಗ್ಲಿ ಯಾರ ಮೇಲೂ ಬೇಜಾರು ಮಾಡ್ಕೊಳ್ಳದೆ ನಮ್ಮನ್ನ ಪ್ರೀತಿಯಿಂದ ಸಾಕಿದ್ದಾರೆ. ಆದ್ರೆ ತುಂಬಾ ಬಡತನ. ಈ ಬಡತನದಲ್ಲೂ ಯಾವತ್ತೂ ನಾವು ಮನೇಲಿ ಯಾಕೆ ಹುಟ್ಟಿದ್ವಪ್ಪ ಅಂತ ಅನ್ನೋ ಒಂದು ಭಾವನೆ ನಮಗ್ ಬಂದಿಲ್ಲ. ಯಾವತ್ತೂ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಒಂದೇ ಸಮನಾಗಿ ಬೆಳೆಸಿದ್ದಾರೆ. ಆ ಹೊತ್ತಿಗೆ ಏನಿರುತ್ತೋ ಅದನ್ನ ಪ್ರೀತಿಯಿಂದ ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡುವಂತ ವಾತಾವರಣ ನಮ್ಮ ಮನೇಲಿ ಇತ್ತು. ವೈಕುಂಠ ಸಮಾರಾಧನಾ ಕಾರ್ಯಕ್ರಮ ಸತತ 12 ದಿನಗಳ ಕಾಲ, 12 ದಿನ ಪ್ರಾರಂಭದಿಂದ 12 ದಿನಗಳ ಕಾಲ ನಿತ್ಯ ವಿಧಿ ಅಥವಾ ಕರ್ಮಗಳೇನಿರುತ್ತೆ, ಆ ನಿತ್ಯ ವಿಧಿ ಅಥವಾ ಕರ್ಮಗಳೆಂಬತಕ್ಕಂಥದ್ದು ಶ್ರಾದ್ದ ಕರ್ಮಾದಿಗಳಾದ ನಂತರ ನಡೆಸುವಂತಹದ್ದು ವೈಕುಂಠ ಸಮಾರಾಧನೆ. ಈ ವೈಕುಂಠ ಸಮಾರಾಧನಾ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ವೇದ ಪಂಡಿತರು ಚತುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಹೀಗೆ 4 ವೇದಗಳ ಸಹಿತ ವೇದ ಮಂತ್ರಗಳಿಂದ ಪಠನೆ ಮಾಡಿ ವಿಶೇಷವಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ರುದ್ರದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಇದು ಬಹಳ ವಿಶೇಷ. ಅದಕ್ಕಾಗಿ ಇಷ್ಟು ಜನ ವಿಪ್ರರನ್ನ ಇವತ್ತು ಇಲ್ಲಿಗೆ ಕರೆಸಿ ಮಹರ್ಷಿ ಮಂದಿರದಲ್ಲಿ
ತಾಯಿಯವರ ಆತ್ಮಕ್ಕೂ ಶಾಂತಿ ಸಿಗಬೇಕು, ಜೊತೆಗೆ ಭಗವಂತನ ಕೃಪೆ ಆಗಬೇಕು. ಸದಾಕಾಲ ವೇದ ಮಂತ್ರಗಳಾಗಲಿ ಅಥವಾ ನಿತ್ಯ ಉಪನಿಷತ್ತುಗಳಾಗಲಿ, ವಿಶೇಷವಾಗಿ ನಡೆತಕ್ಕಂತಹ ತಾಯಿ ಗಾಯತ್ರಿ ಮಾತೆಯ ಉಪಾಸನೆ, ಎಲ್ಲಿ ನಿರಂತರವಾದಂತಹ ವೇದ, ವಿಶ್ವಮಾತೆ ಗೋಮಾತೆಯ ವಿಶೇಷವಾಗಿರತಕ್ಕಂಥ ಆರಾಧನೆ, ಇದೆಲ್ಲಿ ತನಕ ಸಮೃದ್ಧಿತನ ಇರುತ್ತೋ ಅಲ್ಲಿವರೆಗೂ ಲೋಕ ಕಲ್ಯಾಣಾರ್ಥ ಇರುತ್ತೆ. ಹಾಗಾಗಿ ಸದಾಕಾಲ ವೇದ ಅನುಷ್ಠಾನ, ಗೋಮಾತೆ, ಗೋವಿನ ಅನುಷ್ಠಾನ ಇದೆಲ್ಲವೂ ಸಹಿತ ನಡ್ಕೊಂಡು ಬರಬೇಕು. ಹಾಗೆ ವಿಪ್ರ ಬಾಂಧವರು ಸದಾಕಾಲ ನೆಮ್ಮದಿಯುತವಾಗಿರಬೇಕು. ಬ್ರಾಹ್ಮಣ ಸಂಕುಲನ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ವೇದಮಾತೆ ಗಾಯತ್ರಿಯನ್ನು ಉಪಾಸನೆ ಮಾಡಿ ಸದಾಕಾಲ ವೇದ ಮಂತ್ರಗಳಿಂದ ಲೋಕ ಕಲ್ಯಾಣಾರ್ಥವಾಗಲಿ ಎಂಬತಕ್ಕಂಥ ಒಂದು ಮಹಾಸಂಕಲ್ಪ ಮಾಡುವಂತಹ ಇಷ್ಟು ಜನ ವೇದ ಪಂಡಿತರಲ್ಲಿಗೆ ಆಗಮಿಸಿದ್ದಾರೆ. ಸಂಪೂರ್ಣವಾಗಿ ವೇದ, ಉಪನಿಷತ್ತು ಅಥವಾ ಈ ಒಂದು ತಂತ್ರಸಾರ ಇದೆಲ್ಲವೂ ಸಹಿತ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಲಲಿತಾ ಬಾಲಾ ತ್ರಿಪುರ ಸುಂದರಿಯನ್ನು ಪ್ರಾರ್ಥನೆ ಮಾಡ್ತಾ, ನನ್ನ ಆರಾಧ್ಯ ದೇವತೆಯಾದಂತಹ ತಾಯಿ ರಾಜರಾಜೇಶ್ವರಿಯ ಪ್ರಾರ್ಥನೆ, ಮಹಾವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ತಾಯಿನ ಪ್ರಾರ್ಥನೆ ಮಾಡೋಣ. ಜೊತೆಗೆ ನನ್ನ ಜನ್ಮದಾತೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತಿದ್ದೇನೆ. ಇಷ್ಟು ಜನ ವಿಪ್ರರನ್ನೂ ಸಹಿತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವರೆಲ್ಲರೂ ಹೇಳುವಂತಹ ಈ ವೇದ ಮಂತ್ರಗಳಿಂದ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. शालिवाहन शके बौद्धावतारे रामक्षेत्रे अस्मिन् वर्तमाने व्यवहारिके चान्द्रमानेन अस्यां प्रभवादि सृष्टि संवत्सराणां मध्ये प्लवनाम संवत्सरे दक्षिणायने ग्रीष्म ऋतु आषाढ़मासे कृष्णपक्षे नवम्यां ಶುಭತಿಥೋ. ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಅಷ್ಟು ದೊಡ್ಡೋಳು ನಾವಂತೂ ಅಲ್ಲ. ಅವ್ರ ಪ್ರೀತಿ, ವಿಶ್ವಾಸ, ಅವರು ನಮ್ಮನ್ನು ಬೆಳೆಸಿದ ರೀತಿ ಅದನ್ನು ಹೇಳ್ತಿರ್ದು. ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಅದರಲ್ಲಿ ನಮ್ಮನ್ನು ಇಷ್ಟು ದೊಡ್ಡವರನ್ನಾಗಿ ಮಾಡಿ ಈ ರೀತಿ ಬೆಳೆಸೋದಕ್ಕೆ ಅವ್ರಿಗೆ ಪಟ್ಟಂಥ ಕಷ್ಟ ತುಂಬಾನೇ ನೋವಲ್ಲಿ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಷ್ಟು ನನಗೆ ಇದಿಲ್ಲ. ತುಂಬ ಅಂದರೆ ತುಂಬಾ ಕಷ್ಟಗಳು ಅನುಭವಿಸಿದ್ದಾರೆ. ನಾವು 6 ಜನ ಹೆಣ್ಮಕ್ಳು, ನನ್ನ ತಮ್ಮ ಒಬ್ಬರು, ಇಷ್ಟು ಜನ ಅವರು ಒಂದು ಗೂಡಲ್ಲಿಟ್ಟಂಗೆ, ಹಕ್ಕಿ ಗೂಡಲ್ಲಿಟ್ಟು ಹೆಂಗೆ ಇದು ಮಾಡ್ತಾರೋ ಆ ರೀತಿ ನಮ್ಮನ್ನು ಬೆಳೆಸಿದ್ದಾರೆ. ಅವರು ತಿಂದ್ರೋ ಬಿಟ್ರೋ ಗೊತ್ತಿಲ್ಲ, ಆದರೆ ನಮಗತ್ತು ಯಾವತ್ತೂ ಒಂದೊತ್ತು ಉಪವಾಸ ಅನ್ನೋದು ಹಿಡ್ದಂಗೆ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ. ತಂದೆ ಅಷ್ಟೇ, ತಾಯಿನೂ ಅಷ್ಟೇನೆ. ಅದು ಈಗ ಅವ್ರನ್ನ ಕಳ್ಕೊಂಡಿರೋಂಥ ದುಃಖ ನಮಗೆ ಯಾವ ರೀತಿ ಸಮಾಧಾನ ಮಾಡ್ಕೊಂಡ್ರೂ ಆಗ್ತಾ ಇಲ್ಲ. ಎಲ್ಲಿ ನಿಂತರೂ ಅವ್ರದೇ ನೆನಪು, ಎಲ್ಲಿ ಕೂತ್ರೂ ಅವ್ರದೇ ನೆನಪು. ಇಷ್ಟು ದಿವಸ ನಮ್ಮ ತಮ್ಮನ ಜೊತೆಯಲ್ಲಿ ಎಲ್ಲಿಂದ ಎಲ್ಲಿ ಹೋದ್ರು ಅವರು ಜೊತೆಲಿ ಕರ್ಕೊಂಡು ಹೋಗಿ ಮಾಡಿ ಒಂದು ಕ್ಷಣ ಅವ್ರನ್ನ ಬಿಟ್ಟಿರ್ದಂಗೆ ನೋಡ್ಕೊಂಡಿದ್ದಾರೆ. ನಮ್ಗೆ ಇವಾಗ ಅವ್ರನ್ನ ಕಳ್ಕೊಂಡಿದೀವಿ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅನ್ನೋದೊಂದೇ ನಮಗೆ ಸಮಾಧಾನ ಅಷ್ಟೇನೆ. ತುಂಬಾ ಅಂದ್ರೆ ತುಂಬಾನೇ ನಮ್ಗೆ ಒಡನಾಟ ಹೇಳಕ್ಕಾಗಲ್ಲ. ಅಷ್ಟು ಬಾಂಧವ್ಯ, ಅಷ್ಟು ಪ್ರೀತಿ, ತುಂಬಾನೇ ನಮ್ಮನ್ನ ಕಷ್ಟದಲ್ಲಿ ಇದ್ರೂ ನಮ್ಗೆ ಯಾವತ್ತೂ ನೋವಾಗದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. नारायण नारायण हरि हरि जय जय नारायण नारायण हरि हरि नारायण नारायण हरि हरि इदं भागवतपदम् ओम
ओम माधवाय नमः ओम गोविंदाय नमः ओम विष्णुवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः ओम पद्मनाभाय नमः ओम दामोदराय नमः ओम संकर्षणाय नमः एकास्तिदीपं दर्शयामि दीपदर्शनानन्तरम् आचमनं समर्पयामि आचमनानन्तरं परिमलपत्रपुष्पाणि समर्पयामि ಜನ್ಮದಾತೆಯ 14ನೇ ದಿವಸದ ವೈಕುಂಠ ಸಮಾರಾಧನಾ ಕಾರ್ಯಕ್ರಮ. ಇಷ್ಟೊತ್ತು ವೈಕುಂಠ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ, ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ನನ್ನ ಕುಲದೇವರಾದಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ, ಹಾಗೆ ಶ್ರೀನಿವಾಸನ್ನ ಇಲ್ಲಿಗೆ ಕರೆತಂದು ಕೂಡಿಸಿದ್ದೇವೆ. ಸೃಷ್ಟಿಯೇ ಶ್ರೀನಿವಾಸನ್, ಅದರಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥವಳು ನನ್ನ ಜನ್ಮದಾತೆ. ಆ ತಾಯಿನ ಪ್ರಾರ್ಥನೆ ಮಾಡ್ತಾ ಇವತ್ತು ಪ್ರತಿ ಕ್ಷಣ ಪ್ರತಿ ಮಾತಲ್ಲೂ ತಾಯಿನ ಪ್ರಾರ್ಥನೆ ಮಾಡ್ತಿದ್ದೀವಿ ಅನ್ನೋದು ಒಂದೇ ಮಾತಾಗಿದೆ. ಹಾಗೆ ದೇವರ ಸಾನ್ನಿಧ್ಯದಲ್ಲಿ ನನ್ನ ತಾಯಿ ಇದ್ದಾಳೆ ಇವತ್ತಿನ ದಿವಸ. ಇದು ಎಲ್ಲರಿಗೂ ಇರತಕ್ಕಂಥದ್ದೇ. ಇದು ಆನಂದ್ ಗುರುಜಿಯವರೊಬ್ಬರಿಗೆ ಮಾತ್ರ ಅಲ್ಲ, ಸೃಷ್ಟಿನಲ್ಲಿ ಎಲ್ಲರೂ ಹಾಗೆ ಬರ್ತಕ್ಕಂಥದ್ದು, ಹೊರಡತಕ್ಕಂಥದ್ದು. ಆದರೆ ಬರಲಿಕ್ಕೆ ಕಾರಣೀಭೂತರು ಯಾರು ಕಾರಣ ಇದ್ದಾರೆ? ಇವತ್ತು ಈ ನಿಮ್ಮ ಆನಂದ್ ಗುರುಜಿಯವರು ನೋಡ್ತಿದ್ದೀರಿ. ಹಾಗೆ ಈ ಆನಂದ್ ಗುರುಜಿಯವರು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ, ಅವರು ಈ ಮಟ್ಟಿಗೆ ಬರೋದಕ್ಕಿಂತ ಹೆಚ್ಚಿನ ಹೇಳಬೇಕಂದ್ರೆ ಅವರಿಗೆ ಶಕ್ತಿ ಕೊಟ್ಟು ಅವರನ್ನ ಜನ್ಮ ಕೊಟ್ಟಿದ್ದಂಥ ನನ್ನ ಜನ್ಮದಾತೆ ಅಲ್ಲಿದ್ದಾಳೆ ತಾಯಿ. ಹಾಗೆ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಜನ್ಮದಾತೆಯ ಆರಾಧನೆ, ವೈಕುಂಠ ಸಮಾರಾಧನೆಯ 14ನೇ ದಿವಸದ ಈ ಕಾರ್ಯಕ್ರಮ ಇವತ್ತು ತಾವೆಲ್ಲರೂ ಸಹಿತ ನೋಡ್ತಿದ್ದೀರಿ. ಆದರೆ ಈ ಕಾರ್ಯಕ್ರಮದ ಹಿಂದೆ ಇನ್ನೊಂದು ಮೂಲ ಉದ್ದೇಶ ಇದೆ. ಇದು ಎಲ್ಲರೂ ಅವರವರ ಮಾತೃವಿಗೆ, ಜನ್ಮ ಕೊಟ್ಟ ತಾಯಿಗೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಗೌರವ ಇದೆ. ಈ ಗೌರವವನ್ನು ಸಲ್ಲಿಸಲೇಬೇಕು. ಅವರನ್ನ ವೈಕುಂಠ ಸಾನ್ನಿಧ್ಯಕ್ಕೋ ರುದ್ರ ಸಾನ್ನಿಧ್ಯಕ್ಕೋ ನಾವು ಕಳಿಸಲೇಬೇಕು. ಇಹಲೋಕವನ್ನು ತಿಳಿಸಿದ ನಂತರ ಒಂದು ರುದ್ರಲೋಕ ಅಥವಾ ಒಂದು ಶಿವಲೋಕ. ಶಿವಕೇಶವರನ್ನ ಆರಾಧನೆ ಮಾಡತಕ್ಕಂಥದ್ದೇ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮಾಡತಕ್ಕಂಥದ್ದು. ಕೆಲವಷ್ಟು ಜನ ಶಿವನೇ ಆರಾಧನೆ ಮಾಡ್ತಾರೆ, ಕೆಲವಷ್ಟು ಜನ ವಿಷ್ಣು ಆರಾಧನೆ ಮಾಡ್ತಾರೆ. ಆದರೆ ಒಂದಂತೂ ಸತ್ಯ, ಎಲ್ಲರೂ ವಿಷ್ಣು ಲೋಕಕ್ಕೆ ಹೊರಡಲೇಬೇಕು. ಅದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಈ ಸಮಯದಲ್ಲಿ ಗರುಡ ಪುರಾಣದ ಸಾಕಷ್ಟು ವಿಚಾರಗಳಿದೆ. ಗರುಡ ಪುರಾಣವನ್ನ ಕೇಳುವಂತಹ ಸಮಯ ಅಂದ್ರೆ ಗರುಡ ಪುರಾಣ ಬರೀ ಈ ಸಮಯಗಳಲ್ಲಿ ಮಾತ್ರ ಸೀಮಿತನ ಅದಲ್ಲ. ಗರುಡ ಪುರಾಣದಲ್ಲಿ ಇರ್ತಕ್ಕಂಥ ಒಂದಷ್ಟು ರಹಸ್ಯಗಳಿದೆಯಲ್ಲ, ಅದು ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಗೂ ಸಹಿತ ತಾನು ಹೇಗೆ ನಡಿಬೇಕು ಎಂಬತಕ್ಕಂತಹ ಮೂಲಾರ್ಥವನ್ನು ತಿಳಿಸ್ತಕ್ಕಂತಹದ್ದು ಗರುಡ ಪುರಾಣದ ಮೂಲ ಸರಕು. ಹಾಗಾಗಿ ಈ ಸನ್ನಿವೇಶದಲ್ಲಿ ಒಂದಷ್ಟು ಜನದ ಮನಸ್ಥಿತಿ ಏನಿದೆ ಅಂದ್ರೆ ಈ ಸಮಯದಲ್ಲಿ ಮಾತ್ರ ಗರುಡ ಪುರಾಣನ ಅನ್ನೋ ತರಹ ವಿಷಯ ಇದೆ. ಅದಲ್ಲ, ಗರುಡ ಪುರಾಣದಲ್ಲಿರ್ತಕ್ಕಂಥ ವಿಚಾರಗಳು ಮನುಷ್ಯ ನಡೀತಕ್ಕಂಥ ಹಾದಿ, ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಎಚ್ಚರಿಕೆಯ ಹೆಜ್ಜೆ ಹಾಕಲಿ ಎಂಬತಕ್ಕಂಥ ಒಳರಹಸ್ಯವೇ ಅಡಗಿರ್ತಕ್ಕಂಥದ್ದು ಗರುಡ ಪುರಾಣದಲ್ಲಿ. ಇರಲಿ, ಮಹಾವಿಷ್ಣುನ ಪ್ರಾರ್ಥನೆ ಮಾಡೋಣ. ಈಗಷ್ಟೇ ವಿಷ್ಣುದೇವರ ಆರಾಧನೆ ಆಯಿತು, ಗಣಪತಿ ಆರಾಧನೆ ಆಯಿತು, ನನ್ನ ತಾಯಿ ಆರಾಧ್ಯ ದೇವತೆ ತಾಯಿ ಲಲಿತಾ ರಾಜರಾಜೇಶ್ವರಿ ಆರಾಧನೆ ಆಯಿತು. ಇನ್ನು ವೇದ ಮಂತ್ರಗಳನ್ನ ಪ್ರಾರ್ಥನೆ ಶುರು ಮಾಡಿಸೋಣ. ವೇದ ಮಂತ್ರಗಳನ್ನ ಆ ಕಿವಿಯಲ್ಲಿ ಕೇಳೋದೇ ಆನಂದ. ವೇದ ಮಂತ್ರಗಳನ್ನು ಎಲ್ಲಿ ವೇದ ಮಂತ್ರಗಳು ನಿರಂತರವಾಗಿ ನಡೀತಿರುತ್ತೋ, ಎಲ್ಲಿ ವೇದ ಮಂತ್ರಗಳು ವಿಶೇಷವಾಗಿ ವಿಪ್ರರು ಹೆಚ್ಚಿನ ರೀತಿಯಲ್ಲಿ ಅದನ್ನು ಉಚ್ಚರಿಸುತ್ತಿರ್ತಾರೋ ಅಂತಹ ಉಚ್ಚರಿಸುವಂತಹ ವೇದ ಮಂತ್ರಗಳನ್ನು ಆಲಿಸೋದ್ರಿಂದಲೇ ಕಾಲಕ್ಕೂ ಸರಿಯಾದಂತಹ ರೀತಿ ಮಳೆ ಬೆಳೆ ಆಗ್ತಕ್ಕಂಥದ್ದು. ಈ ಸೃಷ್ಟಿ ಸದಾಕಾಲ ಶಾಂತಿ ನೆಮ್ಮದಿಯಿಂದಿರಬೇಕಾದ್ರೆ ವಿಪ್ರರು ನುಡಿತಕ್ಕಂತಹ ಆ ವೇದ ಮಂತ್ರಗಳನ್ನ ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು. ವೇದ ಮಂತ್ರಗಳಿಗೆ ಅಂದ್ರೆ ವಿಪ್ರರನ್ನ ಪ್ರಾರ್ಥನೆ ಮಾಡಿ ವೇದ ಮಂತ್ರಗಳನ್ನ ಪ್ರಾರ್ಥನೆ ಮಾಡಿ ಶುರು ಮಾಡಿಸೋಣ.
गणानाम् गणपतिं भवामहे कविं कवीनामुपमश्रवस्तवम् ज्येष्ठराजं ब्रह्मणां ब्रह्मणस्वदान शृण्वन्नोदयस्वेदसादनम् गणपते गणेशत्वामा दुर्वः प्रथमं कवीनाम् स्मरते तत्प्रियते किञ्चनारे महामर्कं भगवन् चित्रमर्चात् अभिज्ञातो सखे इन्द्रक्षमन्तं चित्रं ग्रामं संग्रभाय महाहस्ते दक्षिणेन विद्वायित्वा तमेवगम् सहस्रपाद विश्वतो ಯಾರು ಎಷ್ಟೇ ದೊಡ್ಡವರಾಗ್ಲಿ ಯಾರು ಎಷ್ಟೇ ಚಿಕ್ಕವರಾಗ್ಲಿ ಎಲ್ಲರಿಗೂ ಒಂದೇ ಒಂದು ಸಮಾಧಾನವಾದಂತ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರು ನಮ್ಮ ತಂದೆ. ಅದೇ ಕಷ್ಟದಲ್ಲಿ ನಮ್ಮ ತಾಯಿ ಕೂಡ ನಮ್ಮ ತಂದೆಗೆ ಅನುಗುಣವಾಗಿ ಅವ್ರು ಏನು ಸಂಪಾದನೆ ಮಾಡ್ತಾರೋ ಅವರಲ್ಲಿ ಏನು ಆ ದಿನದ ಸಂಪಾದನೆ ಆಗಿರುತ್ತೋ ಅದನ್ನ ಪ್ರೀತಿಯಿಂದ ಮನೆಯಲ್ಲಿ ತಗೊಂಡು ಬಂದು ಎಲ್ಲರಿಗೂ ಸಮನಾಗಿ ಹಂಚಿ ತಾವು ಸಹ ಸಂಸಾರ ಮಾಡ್ತಾ ಇದ್ರು. ಅಮ್ಮ ಪಟ್ಟಿರೋ ಶ್ರಮದಲ್ಲಿ ಈಗ ನಾವು ಏನು ಅಲ್ಲ ಅನ್ಬೇಕು. ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದ್ದಾರೆ. ಹೊತ್ತಿಗೆ ಊಟ ಇಲ್ದಿದ್ರು, ಉಟ್ಕೊಳಕ್ ಬಟ್ಟೆ ಇಲ್ದಿದ್ರು, ಇರಕ್ಕೊಂದು ವಾಸಕ್ಕೆ ಮನೆ ಇಲ್ದಿದ್ರು ಯಾವತ್ತೂ ನೊಂದ್ಕೊಂಡಿಲ್ಲ. ತುಂಬಾನೇ ಕಷ್ಟಪಟ್ಟು ನಮ್ಮನ್ನೆಲ್ಲರನ್ನು ಅವರ ಯೋಗ್ಯತಾನುಸಾರ ನಮ್ಗೆಲ್ಲರಿಗೂ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಒಂದು ಒಳ್ಳೆ ಮನೆಗೂ ಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳು ಇರೋದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಆದ್ರೆ ಹಿಂದಿನ ನೆನಪುಗಳು ನೆನೆಸ್ಕೊಂಡಾಗ ಇವತ್ತು ಅಪ್ಪ ಅಮ್ಮ ನಮ್ಮ ಜೊತೆಲಿ ಇಲ್ವಲ್ಲ ಅನ್ನೋ ನೋವು ತುಂಬಾ ಇದೆ ನಮಗೆ. ಇದು ಪ್ರಕೃತಿ ಧರ್ಮ, ಕಳ್ಕೊಳ್ಳೇಬೇಕು, ಕಳ್ಕೊಂಡಿದೀವಿ. ಇದು ಮತ್ತೆ ಯಾವತ್ತೂ ಪಡಿಲಾರ್ದಂತ ನೋವಿದು ನಮ್ಗೆ. ತುಂಬಾ ಆಸೆ ಇತ್ತು ಅಮ್ಮ ಇನ್ನ ಸ್ವಲ್ಪ ದಿವಸ ನಮ್ ಜೊತೆ ಇರ್ತಾರೆ ಅಂತ. ಅಪ್ಪನ್ ಕಳ್ಕೊಂಡಾಗ್ಲೇ 16 ವರ್ಷಗಳಾಗೋಗಿದೆ. ಇವತ್ತಿಗೂ ನಮ್ಮ ತಂದೆ ನೆನೆಸ್ಕೊಂಡು ನಾವು ಕಣ್ಣೀರ್ ಹಾಕ್ತೀವಿ. ಯಾಕೆಂದ್ರೆ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಸಾಕಿದ್ದಾರೆ ಅವರು.
ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜಗದ್ಗುರುಗಳಾದಂತಹ ಆದಿಶಂಕರನ್ನು ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದ, ಗುರು ಅನುಗ್ರಹ, ಮಾತಾಪಿತೃಗಳಿಗೆ ಸದಾಕಾಲ ತಂದೆ ತಾಯಂದಿರಿಗೆ ನಮ್ರತೆಯಿಂದ ನಮಸ್ಕರಿಸಿ, ಇವತ್ತು ನಮ್ಮ ತಾಯಿಯವರಾದಂಥ ಸರೋಜಮ್ಮ ಹನುಮಂತರಾವ್, ನನ್ನ ಜನ್ಮದಾತರು, ತಂದೆ ಹನುಮಂತರಾವ್, ತಾಯಿ ಸರೋಜಮ್ಮ. ನನ್ನ ತಾಯಿ ಸರೋಜಮ್ಮನಂತೂ ತಾವೆಲ್ಲರೂ ನೋಡಿದ್ದೀರಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ನನ್ನೊಂದಿಗೆ ನನ್ನ ತಾಯಿನೂ ಜೊತೆ ಕರ್ಕೊಂಡು ಬರ್ತಿದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಆದರೆ ಇವತ್ತಿಗೆ 14 ದಿನಗಳಾಯಿತು. ದಿನ ಕಳೀತಕ್ಕಂಥದ್ದು ಗೊತ್ತಾಗೋದಿಲ್ಲ. ಯಾರಿದ್ದರೂ ಯಾರಿಲ್ದಿದ್ದರೂ ಏನಾದರೂ ದಿನ ಅಂತೂ ಉರುಳು ಹೋಗ್ತಾ ಇರುತ್ತೆ. ಆದರೆ ಇರುವ ತನಕ ಮಾತ್ರ ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಿರಿಯರ ಮಾರ್ಗದರ್ಶನ ಇದರ ಬಗ್ಗೆ ನಡೆಯಬೇಕಾದ್ದು ಆದ್ಯ ಕರ್ತವ್ಯ. ಇರುವವರೆಗೂ ಯಾತ್ರೆಗಳು, ಬೇಕಾದಂತಹ ಪ್ರೀತಿ ವಿಶ್ವಾಸದ ನುಡಿಮುತ್ತುಗಳು, ಒಂದು ಮಾತೃವಾತ್ಸಲ್ಯ, ಪಿತೃವಾತ್ಸಲ್ಯ ಎಲ್ಲವೂ ಸರಿಯೇ. ಅದಾದ ನಂತರ ಮುಂದೊಂದು ಲೋಕ ಇದೆಯಲ್ಲ, ಆ ಲೋಕಕ್ಕೆ ಅವರೇನೋ ನಮ್ಮನ್ನು ಬಿಟ್ಟು ಪ್ರಯಾಣ ಬೆಳೆಸಿದ್ರು. ಆದರೆ ಆ ಲೋಕ ಯಾವುದು? ಜೊತೆಗೆ ಯಾರೊಬ್ಬ ವ್ಯಕ್ತಿ ಆದರೂ ಸಹಿತ ಈ ಸೃಷ್ಟಿನಲ್ಲಿ ತಾಯಿ ಗರ್ಭದಿಂದ ಹೊರಬಂದಾದ ನಂತರ ತನ್ನ ಆ ಕಡೆಯ ದಿನವನ್ನು ಸಹಿತ ಅಂದೇ ಭಗವಂತ ಬರೆದಿಟ್ಟಿರ್ತಾನಂತೆ. ಆದರೆ ಆ ಕಡೆಯ ದಿನವನ್ನು ಬರೆಯಬೇಕಾದ್ರೆ ಆತ ಯಾವ ಮೂಡಲ್ಲಿ ಬರೆದಿರ್ತಾನೋ, ಆತನಿಗಿರ್ತಕ್ಕಂತಹ ಆ ಮನಸ್ಸು, ಈ ವ್ಯಕ್ತಿ ತಾನು ಇಹದಲ್ಲಿರ್ತಕ್ಕಂತಹ ಕಾಲ ತಾನು ಇಂಥದ್ದನ್ನೇ ಮಾಡಿ ಹೀಗೇ ನಡಿಬೇಕು, ಇಂಥದ್ದಾದ ನಂತರ ಮುಂದಿನ ಪ್ರಯಾಣ ಇದು ಅಂತ ಬರೆದಿಟ್ಟಿರ್ತಕ್ಕಂಥದ್ದಿರುತ್ತೆ. ಅದಿರಬೇಕಾದ್ರೆ ನಮ್ಮ ನಡೆ ನಡವಳಿಕೆಗಳು ಸಹಿತ ಸರಿಯಾದ ರೀತಿ ಇದ್ದರೆ ಮಾತ್ರ ಆ ಕಡೆ ದಿನ ಬರೆದಿಟ್ಟಿರ್ತಾನಂತೆ ಭಗವಂತ. ಅಂತಹದ್ರಲ್ಲಿ ನನ್ನ ಜನ್ಮದಾತೆ ಹೊರಟದ್ದು ಆಷಾಢ ಮಾಸದ ಶುಕ್ಲ ಪಕ್ಷದ ಮೊದಲನೇ ಏಕಾದಶಿ. ಅದನ್ನು ವೈಕುಂಠ ಏಕಾದಶಿ ಅಂತಲೂ ಕರೀತಾರೆ. ಅಂದರೆ ಏಕಾದಶಿ ಅವರೇನೋ ಯಾತ್ರೆ ಹೊರಟರು, ಆದರೆ ನೋವು, ಜನ್ಮದಾತನ ಕಳ್ಕೊಂಡಂತಹ ನೋವಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಆದರೂ ಇದರ ಬಗ್ಗೆ ನಾನು ಮತ್ತೆ ತಿಳಿಸ್ತೀನಿ ನಿಮಗೆ. ಆದರೆ ಇದಾದ ಮೇಲೆ ಇರತಕ್ಕಂತಹ ಕ್ರಮಗಳಿದೆಯಲ್ಲ, ಇದೆಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಹಸ್ಯಗಳಿದೆ. ಗರುಡ ಪುರಾಣ ಎಂಬತಕ್ಕಂಥದ್ದು ನಾನು ಪ್ರಾರಂಭದಲ್ಲಿ ಹೇಳಿದೆ. ಗರುಡ ಪುರಾಣ ಯಾವಾಗ, ಹೇಗೆ, ಯಾವಾಗ ಅಂತ ಅದು ಆಮೇಲೆ ತಿಳ್ಕೊಳ್ಳೋಣ. ಆದರೆ ಒಂದಷ್ಟು ವಿಚಾರ ಇದೆ. ವಿಚಾರಗಳನ್ನು ತಿಳ್ಕೊಂಡು ನಾವು ಹಾಕುವ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿದ್ರೆ ಜನ್ಮ ಕೊಟ್ಟವರಿಗೂ ಹಾಗೂ ನಮ್ಮ ನಡೆ ನಡವಳಿಕೆಯ ನಮ್ಮ ಬದುಕಿಗೂ ಒಂದು ಮೂಲಾರ್ಥವಿರುತ್ತೆ. ಇವೆಲ್ಲ ಸಹಿತ ಸವಿಸ್ತಾರವಾಗಿ ಒಂದಷ್ಟು ಪುಟ್ಟದಾದಂಥ ರೀತಿಯಲ್ಲಿ ಚೊಕ್ಕಟವಾಗಿ ಹೇಳುವಂತಹ ಒಂದು ಕೈಂಕರ್ಯವನ್ನು ನನ್ನ ಆತ್ಮೀಯರಾದಂತಹ, ಬಹುಶಃ ಅವರಿಗಾಗಲೇ ಜಗತ್ ಪ್ರಖ್ಯಾತಿ. ಯಾಕೆಂದರೆ ವ್ಯಕ್ತಿ ಅವತ್ತು ತಾನು ಹಾಕುವ ಹೆಜ್ಜೆನಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ತಾನು ಮಾಡುವ ಕೈಂಕರ್ಯಗಳನ್ನು, ಕಾಯಕವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಸದಾಕಾಲ ಗುರು ಸೇವೆಯಲ್ಲಿ ನಿರತರಾಗಿದ್ದರೆ ಗುರುಗಳು ತಮ್ಮ ಸ್ವಯಂ ಪ್ರಭೆಯಿಂದ, ಸ್ವಯಂ ಪ್ರಕಾಶಮಾನದಿಂದ ಸೂರ್ಯಪ್ರಭೆಯನ್ನು ಕೊಟ್ಟು ಪ್ರಪಂಚಕ್ಕೆ ಪರಿಚಯಿಸ್ತಾ ಹೊರಡ್ತಾರಂತೆ. ಅಂತಹ ಗುರು ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ನನ್ನ ಆತ್ಮೀಯರಾದಂಥ ಡಾಕ್ಟರ್ ಭಾನುಪ್ರಕಾಶ್ ಅವರು ಇವತ್ತಿನ ದಿವಸ ಇಲ್ಲಿಗೆ ಬಂದದ್ದು, ನಾನು ಆತ್ಮೀಯರು ಅಂತ ಹೇಳಿದೆ, ಆತ್ಮೀಯರಲ್ಲ, ನನಗೊಬ್ಬ ಅಣ್ಣನೇ. ಮಾಧ್ಯಮದ ಲೋಕದಿಂದ ಮೊದಲುಕೊಂಡು ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಯಾವುದೇ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಯಾವುದ್ರ ಬಗ್ಗೆ ನಾನು ವಿಚಾರಗಳನ್ನು ಹೇಳಿದ್ರು, ತಿಳ್ಕೊಳ್ಬೇಕು ಅಂದರೂ ಒಂದು ಫೋನ್ ಮಾಡಿದ ತಕ್ಷಣ ಹಿಂದೆಲ್ಲೇ ಸ್ಪಂದಿಸಿ ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನವನ್ನು ಕೊಡುವಂಥ ಒಂದು ದೊಡ್ಡ ಶಕ್ತಿ ಅಂದರೆ ಅದು ತಪ್ಪಾಗಲಾರದು. ಅಂತಹ ಶಕ್ತಿ ಇವತ್ತು ನಮ್ಮೆದುರುಗಡೆ ಇದೆ. ಡಾಕ್ಟರ್ ಭಾನುಪ್ರಕಾಶ್ ಅವರು ಈ ವಿಚಾರದಲ್ಲಿ, ಅಂದರೆ ವ್ಯಕ್ತಿ ಈ ದೇಹದಿಂದ ಒಳಗಿರ್ತಕ್ಕಂಥ ಜ್ಯೋತಿ ಆರಿದ ನಂತರ ದೇಹ ಏನೋ ಮಣ್ಣಾಗುತ್ತೆ ಅಥವಾ ಭಸ್ಮವಾಗುತ್ತೆ ಅಥವಾ ಜಲದಲ್ಲಿ ಸೇರಿಕೊಳ್ಳುತ್ತೆ. ಅದಾದಮೇಲೆ ಮಾಡಿ ಅವರಿಗೆ ಸದ್ಗತಿ ಕೊಡಬೇಕಲ್ಲ. ನಮಗೆ ಜನ್ಮ ಕೊಟ್ಟಾದ ನಂತರ ನಾವು ಮಾಡುವಂತಹ ಕೈಂಕರ್ಯಗಳಿದೆಯಲ್ಲ, ಕರ್ಮಗಳೇನಿದೆ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರಾದ್ದ ಕರ್ಮಾದಿಗಳನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದಕ್ಕೆ ಸರಿಯಾದ ಆಧಾರ ರೂಪವಾಗಿ
ಗುರುಗಳ ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿ ಒಂದಷ್ಟು ಉಪಯುಕ್ತ ಮಾಹಿತಿ ಇದೆ. ಆ ಮಾಹಿತಿಯನ್ನು ನಾವಿತ್ತು ತಿಳ್ಕೊಳ್ಳೋಣ ಡಾಕ್ಟರ್ ಭಾನುಪ್ರಕಾಶ್ ಅವರಿಂದ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಆರ್ತಾ ವಿಚಂಡಾಶ್ಚಿತಿಲಾಶ್ಚ ಭೀತಾಃ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದಮಾತ್ರಂ ವಿವಿಕ್ತ ದುಃಖಾಃ ಸುಖಿನೋ ಭವಂತು. ಬಂಧುಗಳೇ, ಇವತ್ತಿನ ದಿನ ಆನಂದ ಗುರೂಜಿಯವರ ಮಾತೃಶ್ರೀಯವರು ಪರಮಪದವನ್ನು ವೈಕುಂಠ ಲೋಕವನ್ನು ಸೇರ್ತಾರೆ ಅಂಥೇಳಿ ನಾವೆಲ್ಲರೂ ಸಹಿತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ 14 ದಿನಗಳು ಸಹ ಯಾವ ರೀತಿ ಔರ್ಧದೇಹಿಕ ಸಂಸ್ಕಾರ ಅನ್ನುವಂಥ ಕ್ರಮದಲ್ಲಿ ಎಲ್ಲ ಕರ್ಮಗಳನ್ನು ಲೋಪವಿಲ್ಲದಂತೆ ತಮ್ಮ ಸ್ವಗೃಹದಲ್ಲಿ ಗುರೂಜಿಯವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಮಾಡೋದು ಇದು ನಮ್ಮ ಕರ್ತವ್ಯ. ತಂದೆ ತಾಯಿಗಳಿಗೆ ಮಕ್ಕಳಾಗಿ ನಾವು ಹುಟ್ಟಿದ ಮೇಲೆ ನಾವು 3 ಋಣವನ್ನು ಹೊತ್ಕೊಂಡು ಬರ್ತೀವಿ. ಮೊದಲನೆಯದಾಗಿ ದೇವಋಣ, ಎರಡನೆಯದಾಗಿ ಋಷಿ ಋಣ, ಮೂರನೆಯದಾಗಿ ಪಿತೃಋಣ ಅಂತ ಕರೀತಾರೆ. ಈ ಋಣಗಳನ್ನು ಕರ್ಮಗಳನ್ನು ಯಾವ ರೀತಿ ಮಾಡಬೇಕು, ಋಣ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಅನ್ನುವ ವಿಚಾರಗಳನ್ನು 18 ಪುರಾಣಗಳು ಸಾರ್ತಾ ಇದೆ. ಅದರಲ್ಲಿ 18ನೇ ಪುರಾಣ ಗರುಡ ಪುರಾಣ ಅಂತ ಕರೀತಾರೆ. ಮಹಾವಿಷ್ಣು ಗರುಡನಿಗೋಸ್ಕರ ಹೇಳಿದಾಗ ಭೂಲೋಕದಲ್ಲಿ ಅನೇಕ ಜೀವರಾಶಿಗಳಲ್ಲಿ ಮನುಷ್ಯ ಹುಟ್ಟುತ್ತಾ ಇದ್ದಾನಪ್ಪ, ಆದರೆ ಮನುಷ್ಯ ಜನ್ಮ ಇರತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಯಾವುದೇ ಪಾಪಗಳನ್ನು ನಿವಾರಿಸಿಕೊಳ್ಳುವಂಥ ಶಕ್ತಿ ಇರತಕ್ಕಂಥದ್ದು ಮಾನವ ಜನ್ಮಕ್ಕೆ ಮಾತ್ರ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳ್ತಾರೆ. ದೇವತೆಗಳೂ ಸಹ ತಮ್ಮ ಪುಣ್ಯದ ಚೀಲ ಡಬ್ಬಿ ಖಾಲಿ ಆದ ತಕ್ಷಣ ಪುನಃ ಭೂಲೋಕದಲ್ಲಿ ಬರಬೇಕು, ತಪಸ್ಸುಗಳನ್ನು ಮಾಡಬೇಕು, ವ್ರತಾದಿಗಳನ್ನು ಮಾಡಬೇಕು, ನಂತರ ದೈವ ಪಟ್ಟವನ್ನು ಪಡಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರನೇ ಮಾನವ ಜನ್ಮ ದೊಡ್ಡದು ಅಂತ ದಾಸರು, ಪುರಂದರದಾಸರು ಹೇಳಿದ್ದಾರೆ. ಹಾಗೆ ನೀವೆಲ್ಲ ಬಂದಿರತಕ್ಕಂಥ ಇಲ್ಲೆಲ್ಲ ನಿಮಗೆಲ್ಲ ಯಾವುದೋ ಒಂದು ಜನ್ಮಾಂತರದಲ್ಲಿ ವರ್ಷಗಳು ತಪಸ್ಸುಗಳನ್ನು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಇವತ್ತು ನಿಮಗೆಲ್ಲ ಮಾನವ ಜನ್ಮ ಸಿಕ್ಕಿದೆ. ಅದನ್ನು ನೀವೆಲ್ಲ ಸಾರ್ಥಕ ಪಡಿಸ್ಕೊಳ್ಬೇಕು ಅಂತಲೇ ಪ್ರತಿದಿನ ಬೆಳಗಾಗೆದ್ದು ನಮ್ಮ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ನಿಮಗೆಲ್ಲ ಹಿತನ ವಚನವನ್ನು ಗುರೂಜಿಯವರು ನೀಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬರಿಗೂ ನೀಡ್ತಾ ಇದ್ರು. ಅವರ ಮನೆಯಲ್ಲೇ ಇವತ್ತು ಆ ಒಂದು ಕಾರ್ಯಕ್ರಮ ಬಂದಿದೆ. ಆ ಸಮಾಧಾನ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಜಗನ್ಮಾತೆ ಸರೋಜಮ್ಮನವರು ಅವರಿಗೆಲ್ಲ ಕೊಡಬೇಕು. ಕುಟುಂಬ ವರ್ಗದವರಿಗೆ ಹೇಗೆ ನಮ್ಮ ಮನೆಯಲ್ಲಿ ಮಕ್ಕಳು ವಂಶದಲ್ಲಿ ಹುಟ್ಟುತ್ತಾರೆ, ಯಾವ ರೀತಿ ಕೀರ್ತಿಯಾಗಿ ಬೆಳಗ್ತಾರೆ, ಯಾವ ರೀತಿ ನಮ್ಮ ತಾಯಿನ ಜೊತೆಯಲ್ಲಿದ್ದ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ತಾರೆ ಅನ್ನತಕ್ಕಂಥದ್ದೇ ಸಂಸಾರಸ್ಥನ ಕರ್ತವ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರೋ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯಭ್ಯೋ ನಮಃ. ತಾಯಿ ಎಂಬ ದೊಡ್ಡದಾದಂತಹ ತಾಯಿ ಬೇರು, ಆ ಬೇರಿನಿಂದ ಹೊರಚುಮ್ಮುವಂತಹ ನಾನಾ ಬೇರುಗಳು ಅಥವಾ ನಾನಾ ಸಸಿಗಳು ಎಲ್ಲರೂ ಸದಾಕಾಲ ಒಂದು ಬೃಹತ್ ಮಟ್ಟದ ವೃಕ್ಷದ ನೆರಳಲ್ಲಿ ನಿಲ್ಲಬಹುದಾದರೆ ಅದು ತಾಯಿಯ ವೃಕ್ಷವೇ ಆಗಿರಬೇಕು.
ನಿಷ್ಕಲ್ಮಶ ವಾತ್ಸಲ್ಯ ಚೆಲ್ಲಿದಳು. ಸದ್ಗುಣ ಸನ್ನಡತೆಗಳನ್ನು ಕಲಿಸಿದಳು. ಸ್ವತಂತ್ರವಾಗಿ ನಿಲ್ಲಲು ಬಿಟ್ಟು ಕಣ್ಮರೆಯಾದಳು. ಆದರೆ ನನ್ನ ಆರಾಧ್ಯ ದೈವ ತಾಯಿ ರಾಜರಾಜೇಶ್ವರಿಯಲ್ಲಿ ನಿನ್ನ ಎಂದೆಂದಿಗೂ ಕಾಣುವೆ, ಸ್ತುತಿಸುವೆ, ಪೂಜಿಸುತ್ತಲಿರುವೆ ನಿನ್ನ ಆನಂದ. ವೀಕ್ಷಕರೇ, ಇದುವರೆಗೂ ನಾವು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಮಾತೃಶ್ರೀಯವರ ಪುಣ್ಯ ಸ್ಮರಣೆ ಪುಣ್ಯಾರಾಧನೆ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡಿದ್ವಿ. ಮುಂದಿನ ವಾರ ಕೂಡ ಇದು ಮುಂದುವರಿಯಲಿದೆ. ಮುಂದಿನ ವಾರ ನಾವು ನೋಡುವಂಥದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮತ್ತು ಅವರ ಸಹೋದರಿಯರು ಅವರ ತಾಯಿಯವರ ಜೊತೆಗೆ ಅವರ ಒಡನಾಟ ಹೇಗಿತ್ತು ಅನ್ನೋದನ್ನ ಮತ್ತು ಅವರ ಬಾಲ್ಯದ ನೆನಪುಗಳೆಲ್ಲ ಹೇಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಇದನ್ನು ನಾವು ಮುಂದಿನ ವಾರ ನೋಡಲಿದ್ದೇವೆ. ಇದರ ಜೊತೆಗೆ ವೇದ ಬ್ರಹ್ಮ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಪ್ರಭಾಕರರು ಆಗಿರುವಂತಹ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಪಿತೃಪಕ್ಷ ಅಂದ್ರೆ ಏನು, ಈ ಪಕ್ಷ ಮಾಸವನ್ನ ಯಾರು ಯಾಕಾಗಿ ಆಚರಿಸಬೇಕು, ಆಚರಣೆಯ ಹಿಂದಿರುವ ಉದ್ದೇಶ ಏನು, ಅದರ ಮಹತ್ವ ಏನು, ಶ್ರಾದ್ದ ಕಾರ್ಯದ ಶ್ರೇಷ್ಠತೆ ಎಂಥದ್ದು ಅನ್ನೋದ್ರ ಬಗ್ಗೆ ಎಲ್ಲ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನ ಕೂಡ ನೀವು ಮುಂದಿನ ವಾರ ತಪ್ಪದೇ ವೀಕ್ಷಿಸಿ. ಮುಂದಿನ ವಾರ ಕೂಡ ಪಿತೃಪಕ್ಷ ಇರೋದ್ರಿಂದ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.